ಅನೇಕ ಜನ ತಿಳ್ಕೊಂಡಿರ್ತಾರೆ ನಾವು ರಾಯರ ಭಕ್ತರು ಅಂತ. ನಿಜವಾಗಿಯೂ ಅವರು ರಾಯರ ಭಕ್ತರು. ಮೇಲಿಂದ ಮೇಲೆ ಅಷ್ಟೋತ್ತರ ಮಾಡ್ತಾರೆ, ಮೇಲಿಂದ ಮೇಲೆ ರಾಯರ ಮಂತ್ರಾಲಯಕ್ಕೆ ಹೋಗಿ ಬರ್ತಾರೆ, ರಾಯರ ಆರಾಧನೆಯನ್ನು ಮಾಡ್ತಾರೆ, ವಿಶೇಷವಾಗಿ ಅವರ ಭಜನೆ ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ. ಅವರಿಲ್ಲದೆ ಅವರ ನಾಮಸ್ಮರಣೆ ಮಾಡದೆ ಊಟ ಮಾಡುವುದಿಲ್ಲ. ನಿಜವಾಗಿಯೂ ರಾಯರ ಭಕ್ತರೇ, ಅದರಲ್ಲೇನು ವಿವಾದವಿಲ್ಲ. ಆದರೆ ಅವರು ನಾವಷ್ಟೇ ರಾಯರ ಭಕ್ತರು ಅಂತೇನು ತಿಳಿದಿದ್ದಾರೆ, ಅಥವಾ ರಾಯರನ್ನು ನಾವು ಮನಾಪಲಿಯಾಗಿ ಹಿಡಿದುಕೊಂಡಿದ್ದೇವೆ ಅಂತ ತಿಳಿದಿದ್ದಾರೆ, ಅದು ಮಾತ್ರ ತಪ್ಪು. ರಾಯರ ಏಕದೇಶ ಅವರಿಗೆ ಗೊತ್ತು. ನನ್ನ ಮಾತು ಸ್ವಲ್ಪ ನಿಷ್ಠುರವಾಗಬಹುದು. ನಿಷ್ಠುರ ಮಾತಾಡೋದಕ್ಕಾಗಿ ಮಾತಾಡ್ತಾ ಇಲ್ಲ, ರಾಯರ ಮಹಿಮೆಯನ್ನು ತಿಳಿಸೋದಕ್ಕಾಗಿ ಮಾತಾಡ್ತಾ ಇದ್ದೆ. ರಾಯರನ್ನು ನಾವು ಕೆಲವರನ್ನು ನಾವೆಲ್ಲ ಹೆಸರು ಕೊಟ್ಟು ಕರೆಯೋದುಂಟು, ಮಷೀನ್ ಮೇಕಿಂಗ್ ಅಂತ, ಇದು ಮನಿ ಮೇಕಿಂಗ್ ಮಷೀನ್ ಅಂತ. ಹಾಗಿದ್ದಾಗ ರಾಯರನ್ನು ನಾವೇನಂತ ಬಳಸ್ತಾ ಇದ್ದೇವೆ ಅಂದರೆ, ನಮಗೆ ವರವನ್ನು ಕೊಡತಕ್ಕ ಗುರುಗಳು, ಇಷ್ಟೇ ರಾಯರ ಸ್ವರೂಪ. ರಾಯರ ತಪಸ್ಸು, ರಾಯರ ಜ್ಞಾನ, ರಾಯರ ಭಕ್ತಿ, ರಾಯರ ಗ್ರಂಥ, ರಾಯರ ವಾಕ್ಯಾರ್ಥ, ರಾಯರ ಪಾಂಡಿತ್ಯ, ರಾಯರ ಅದ್ಭುತವಾದ ದೃಷ್ಟಿ, ಅವರಿಗೆ ದೇವರಲ್ಲಿರುವ ನಿಷ್ಠೆ, ಅವರು ಎಷ್ಟು ತ್ಯಾಗ ಮಾಡಿದರು, ಅವರು ಎಂಥ ಬಡತನ ಸಹನೆ ಮಾಡಿದರು, ಏನವರಿಗಿರುವಂತಹ ಶಪಾನುಗ್ರಹ ಸಾಮರ್ಥ್ಯ, ಇದರ ಬಗ್ಗೆ ನಮಗೆ ಕಲ್ಪನೆ ಏನೂ ಇಲ್ಲ. ಅತ್ಯಂತ ಉದಾಸೀನ. ನೀವು ಎಷ್ಟು ರಾಯರ ಭಕ್ತಿಯನ್ನು ಮಾಡ್ತೀರೋ ಅಷ್ಟು ರಾಯರ ಗ್ರಂಥಗಳನ್ನು ಓದಿದ ನಾವು ನಿಮ್ಮ 10ರಷ್ಟಲ್ಲ 100 ಪಟ್ಟು ಹೆಚ್ಚಿನ ಭಕ್ತಿಯನ್ನು ಮಾಡುವುದಕ್ಕೆ ಸಾಧ್ಯವಾಗತ್ತೆ. ಒಂದು ದೊಡ್ಡ ಮುಖವನ್ನು ನೀವು ನೋಡ್ತಾ ಇಲ್ಲ. ವ್ಯಾಸರಾಜರು ಬರೆದಂತಹ ಚಂದ್ರಿಕಾ ಗ್ರಂಥಕ್ಕೆ ರಾಯರು ಪ್ರಕಾಶಾಂತರ ಟಿಪ್ಪಣಿಯನ್ನು ಬರೀತಾರೆ. ಅತ್ಯದ್ಭುತವಾದ ಟಿಪ್ಪಣಿ, ಅತ್ಯದ್ಭುತವಾದ ಟಿಪ್ಪಣಿ. ವ್ಯಾಸರಾಜರೇ ಬರೆದಂಥ ಮತ್ತೊಂದು ಗ್ರಂಥ ತರ್ಕತಾಂಡವ, ಅದಕ್ಕೆ ಟಿಪ್ಪಣಿಯನ್ನು ಬರೀತಾರೆ ನ್ಯಾಯದೀಪ. ಎಂಥ ಸುಂದರವಾದ ಟಿಪ್ಪಣಿ. ಟೀಕಾಕೃತ್ಪಾದರು ಬರೆದ ತತ್ವಪ್ರಕಾಶಿಕಕ್ಕೆ ಟಿಪ್ಪಣಿಯನ್ನು ಬರೀತಾರೆ ಭಾವದೀಪ. ಅಮೋಘವಾದಂತಹ ಟಿಪ್ಪಣಿ, ಅಮೋಘವಾದಂತಹ. ಇದು ಒಂದಲ್ಲ ಎರಡಲ್ಲ, ಪರಿಮಳವೂ ಸರಿಯೇ, ಭಾವದೀಪವೂ ಸರಿಯೇ. ಬೇರೆ ಬೇರೆ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ವಾದಾವಲಿಗೆ, ತತ್ವನಿರ್ಣಯಕ್ಕೆ, ತತ್ವೋದ್ಯೋತಕ್ಕೆ. ಅವರ ಗ್ರಂಥಗಳನ್ನು ನೋಡ್ತಾ ಇದ್ರೆ ಅವರಿಗೆ ತರ್ಕಶಾಸ್ತ್ರದಲ್ಲಿ ನಿಸ್ಸೀಮವಾದ ಪಾಂಡಿತ್ಯ ಒಂದು ಕಡೆಗೆ. ತರ್ಕತಾಂಡವದಲ್ಲಿ ವ್ಯಾಸರಾಜರು ಕೊಟ್ಟಂತಹ ನೈಯಾಯಿಕರ ನಾನಾ ವಿಧವಾದಂತಹ ಪಕ್ಷಗಳನ್ನು ಖಂಡನ ಮಾಡುವಾಗ ರಾಘವೇಂದ್ರ ಸ್ವಾಮಿಗಳವರು ಅತ್ಯಂತ ಬಲಿಷ್ಠವಾಗಿ ಅವರ ಮತವನ್ನು ಖಂಡನ ಮಾಡ್ತಾರೆ. ಇಂಥ ಪಾಂಡಿತ್ಯ ರಾಘವೇಂದ್ರ ಸ್ವಾಮಿಗಳಿಗೆ. ಆ ಪಾಂಡಿತ್ಯದ ಮುಖ ಮುಚ್ಚಿ ಹೋಯಿತು, ಕಾಣದಂತೆ ಆಗಿದೆ. ವಿ ಆರ್ ಅನ್ಮೈಂಡ್ಫುಲ್ ಆಫ್ ದೋಸ್ ಥಿಂಗ್ಸ್. ಬಹಳ ಶೋಚನೀಯವಾದಂಥದ್ದು. ರಾಯರನ್ನ ಮಂತ್ರಾಕ್ಷತೆ ಕೊಡುವ ಭಾವ ಅಂತ ಮಾಡಿಡಬೇಡಿ ಅವರನ್ನ, ದಯವಿಟ್ಟು ದಯವಿಟ್ಟು ಮಾಡಬೇಡಿ. ನನ್ನ ಪ್ರಾರ್ಥನೆ ಇದೆ ನಿಮ್ಮಲ್ಲಿ. ಅವರಿಗೆ ರಾಯರಲ್ಲಿ, ದೇವರಲ್ಲಿ ಏನು ಭಕ್ತಿ, ಪ್ರಾಣದೇವರಲ್ಲಿ ಏನು ಭಕ್ತಿ, ಅಸಾಧಾರಣವಾದ ಭಕ್ತಿ. ಹೆಜ್ಜೆ ಹೆಜ್ಜೆಗೆ ಪರಮದಯಾಲು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು, ಪರಮದಯಾಲು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು. ಮತ್ತೆ 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 ದೇವರನ್ನ ಗುರುಗಳನ್ನ ವಾಯುದೇವರನ್ನ ಈ ರೀತಿ ಸ್ತೋತ್ರವನ್ನು ಮಾಡ್ತಾರೆ. ಅವರ ಭಕ್ತಿ ನೋಡಿದರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವರ ಪಾಂಡಿತ್ಯವೂ ಹಾಗೆ. ತರ್ಕಶಾಸ್ತ್ರದಲ್ಲಿ, ವ್ಯಾಕರಣಶಾಸ್ತ್ರದಲ್ಲೂ ಅಂತೂ ಅವರಿಗೆ ಮಹಾಭಾಷ್ಯಕಾರ ಅಂತ ಬಿರುದು ಅವರಿಗೆ ಬಂತು. ಮೀಮಾಂಸಾ ಶಾಸ್ತ್ರದಲ್ಲಿ ಅವರು ದೊಡ್ಡ ಗ್ರಂಥವನ್ನೇ ಬರೆದರು, ಪಾಠ ಸಂಗ್ರಹ ಅಂತ ನೋದಾಗಿ. ಸಾಟಿ ಇಲ್ಲದ ಪಾಂಡಿತ್ಯ ಅವರದು. ಇಂಥ ಅದ್ಭುತವಾದ ಪಾಂಡಿತ್ಯವನ್ನು ಮೆರೆದ ಮಹಾನುಭಾವರು ಅವರು. ಪಾಂಡಿತ್ಯಕ್ಕಾಗೇನೇ ಮಹಾನುಭಾವರವರು. ಯಜ್ಞವನ್ನು ಮಾಡಿದರು, ಮಳೆ ತರಿಸಿದಾಗ ರಾಜ ಅವರಿಗೆ ರತ್ನದ ಹಾರವನ್ನು ಕೊಟ್ಟ. ರತ್ನದ ಹಾರವನ್ನ ಯಜ್ಞ ಮಾಡಿದ್ದರಿಂದ ಬಂದಿದೆ ಅಂತ ಹೇಳಿ ಯಜ್ಞದಲ್ಲಿ ಕುಂಡದಲ್ಲಿ ಹಾಕಿಬಿಟ್ರು. ರಾಜ ಕೋಪಗೊಂಡು ಸಿಟ್ಟಾಗಿ ಬೈಯೋದಕ್ಕೆ ಬಂದ. ಅವನು ಸಿಟ್ಟಾದಿದ್ದಾನೆ ಅಂತ ಅನ್ನೋದನ್ನು ನೋಡಿ ಆ ಅಗ್ನಿಕುಂಡದಲ್ಲೇನೆ ಕೈ ಹಾಕಿ ಅಲ್ಲಿರುವ ರತ್ನದ ಹಾರವನ್ನು ತೆಗೆದು ಅವನ ಕೈಯಲ್ಲಿ ಕೊಡ್ತಾರೆ. ರಾಯರನ್ನ ದಯವಿಟ್ಟು ಸಣ್ಣವರನ್ನು ಮಾಡಬೇಡಿ. ವ್ಯಾಕರಣಶಾಸ್ತ್ರ, ವೇದಾಂತ ಶಾಸ್ತ್ರ, ತರ್ಕಶಾಸ್ತ್ರ, ಮೀಮಾಂಸಾ ಶಾಸ್ತ್ರ
10 ಶಾಸ್ತ್ರಗಳಲ್ಲಿ ನಿಸ್ಸೀಮವಾದ ಪಾಂಡಿತ್ಯವನ್ನು ಪಡೆದಂತಹ ಮಹಾನುಭಾವರು, ಅಂಥ ಗ್ರಂಥಕಾರರು. ತಿಳಿಯಾಗಿ ಅತ್ಯಂತ ವಿಶದವಾಗಿ ಸ್ಪಷ್ಟವಾಗಿ ಜನರಿಗೆಲ್ಲ ಮನಮುಟ್ಟುವಂತೆ ಗ್ರಂಥಗಳನ್ನು ಬರೆದು ಅನುಗ್ರಹವನ್ನು ಮಾಡಿದ ಮಹಾಗುರುಗಳು ರಾಯರು ಒಂದು ಕಡೆಗೆ. ಅಷ್ಟೇ ವಿಷ್ಣು ಭಕ್ತಿ, ಅಷ್ಟೇ ವಾಯುಭಕ್ತಿ, ಅಷ್ಟೇ ನಿರಹಂಕಾರ. ಅವರ ಒಂದು ಗ್ರಂಥದಲ್ಲೂ ಕೂಡ ಸೊಕ್ಕಿನ ಮಾತುಗಳಿಲ್ಲ. ಇನ್ನೊಬ್ಬರಿಗೆ ಮನಸ್ಸಿಗೆ